ಲೋ ಮಂಜ, ಬಾರ ಹೋಗೋಣ ಸರ್ಸರ್ನ ಹೋಗಿ ಗಣೇಶ್ ಕತ್ತವ ಎಲ್ಲ ನಾ ನೋಡ್ಕೊಳ್ಳೋಣ ಬಾ ಹೋಗಿ. ತಡಿಲ ಹೋಗೋಣ. ಅಜ್ಜಿ ಬರ್ಲಿ, ನಮ್ಮ ಅಜ್ಜಿಗೆ ಹೇಳಿ ಹೋಗೋಣ. ಮತ್ತಿಂದ ಹುಡ್ಕಾಡ್ತೈತೆ. ಹೋಗೋಣ ತಡಿ. ಮಂಜದ್ದು ಅಣ್ಣ ಅಲ್ಲಿ ಡೆಕೋರೇಷನ್ಗೆ ಮಾಡಬೇಕು ಇಲ್ಲ, ಹೋಗೋಣ ಬನ್ನಿ ಜಲ್ದಿ ಜಲ್ದಿ. ಅಜಯ್ ಅಜಯ್, ಅಜ್ಜಿ ಎಲ್ಲೋಟಪ್ಪ? ಯಾಕ್ಲ ಪಾಪ ಅಂಕು ಕಂಪ್ತ್ಯಾ? ಏನ ಅಡ್ಗೆ ಮಾಡೋಣ ಅಂದ್ರೂ ಬಿಡಲ್ವಲ್ಲ ಹುಡುಗ. ಏನಿಲ್ಲ ಕಣಜ್ಜಿ, ಅಲ್ಲಿಗೆ ಗಣೇಶನ ಇಕ್ಕತ್ತಕ್ಕೆ ಹೋಗ್ತೀವಿ ನಾವು. ಗಣೇಶನ ಇಕ್ಬೇಕಲ್ಲ, ಅದಕ್ಕೆ ನೀನು ಬತ್ತಿ ಅಂತ ಕೇಳಿದೆ. ನಾನು ಈಗ ಬರ್ತೀನಿ ಅಡ್ಗೆ ಮಾಡೋದ್ ಬಿಟ್ಟು. ಹೋಗಿ ಹೋಗ್ರಿ, ಅಲ್ಲೆಲ್ಲ ಹೋಗಿ ಇರ್ತಾರ ಜನ ಎಲ್ಲ ಸೇರ್ಕೊಂಡು ಇಕ್ಕಿ ಇದ್ ಮಾಡಿ ಹೋಗ್ರಿ. ಬರ್ತೀನಿ ನಾನು ಆಮೇಕಿಂದ ಪೂಜೆ ಬಗ್ಗೆ. ಸರಿ ಕಣಜ್ಜಿ, ಆಯ್ತು ಹೋಗ್ತೀವಿ ನಾವು. ನೀನು ಆಮೇಕಿಂದ ಬಾ. ಲೋ ಮಂಜ, ನೋಡು ಎಂತ ಚೆನ್ನಾಗಿ ಡೆಕೋರೇಷನ್ ಮಾಡೋಗ್ಯಾರೆ ಅಲ್ವೇ? ದುಡ್ಡು ಕೊಟ್ಟಿದ್ಕು ಒಳ್ಳೇದಾಯ್ತು ಅಲ್ವೇ? ಕಣೋ, ನಾವು ಇವೆಲ್ಲ ಹೊಂದ್ಕೊಂಡು ಡೆಕೋರೇಷನ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ನಡಿ, ಅಲ್ಲಿ ಗಣೇಶ ಇತ್ತಲ್ಲ, ತಕೊಂಬರಕ್ ಹೇಳೋಣ. ತಕೊಂಬಂದು ಇಕ್ತಾರ ಒಳ್ಳೆಯವ್ರು. ಬಾ ಹೋಗೋಣ ಇಕ್ಕಣ. ಕಿರಣ, ಬಾ ಈಗ ಹೋಗಿ ನಮ್ಮ ಅಜ್ಜಿ ಕರ್ಕೊಂಬರೋಣ. ಹೋಗಿ ಎಲ್ಲ ಆಗೈತಲ್ಲ, ರೆಡಿ ಆಗೈತಲ್ಲ ಪೂಜೆದು. ಪೂಜೆ ಮಾಡಕ್ಕೆ ಬಾರಜ್ಜಿ ಅಂತನ ಕರ್ಕೊಂಬರೋಣ ಬಾ. ಹೋಗಿ ಕರ್ಕೊಂಬೋಗು, ನಾವ್ ಇಲ್ಲೇ ಇರ್ತೀವಿ. ಇಲ್ಲ ನಿಂಗಮ್ಮ, ನಿಂಗಮ್ಮ ಏನ್ ಮಾಡ್ತಾಳಪ್ಪ ಅವಳು ಒಳಗೆ ಸೇರ್ಕೊಂಡು? ಬಾರಮ್ಮ ಇಲಾಖೆ ಗುಂಡಕಾಯ ಯಾಕಕ್ಕ? ಬಾ ಬಾ, ಬಂದಿದ್ದೀಯ ಮಂಟಕ್ಕೆ? ಒಳಗ್ ಬೈ ಕಡಿಕೆ. ಬರೋದಿರ್ಲಿ, ಬಾರಮ್ಮ ಈ ಕಡಿಕೆ. ಇಲ್ಲಿ ಆ ಹುಡುಗರು ಗಣೇಶ್ ಟಿಕ್ಕೆವಂತೆ ಪೂಜೆಗೆ ಬಾರಜ್ಜಿ ಅಂತನ ಕುತ್ಕೊಂಡು ಹೋದ್ರು. ಬಾ ಪೂಜೆ ಮಾಡ್ತಾರೆ, ಹೋಗ್ ಬರೋಣ. ಅಲ್ಲಿ ಗಣೇಶ್ ಟಿಕ್ಕೆವ್ರಂತೆ. ನಂದಿನ್ನು ಅಡ್ಗೆ ಆಗಿಲ್ ಗುಂಡಕಾಯ, ಅಡ್ಗೆ ಮಾಡ್ತಿದ್ನಮ್ಮ. ಬಾರೆ ಅಮ್ಮ, ಹೋಗ್ ಬರೋಣ. ಆಮೇಕಿಂದ ಮಾಡ್ಕೊಂಡ್ವಂತ ಬಂದು ಪೂಜೆ ಮಾಡ್ತಾವ್ರಿ, ಹೋಗೋಣ. ಸರಿ ತಡಿಯತ್ತ ಬಂದು ಹೋಗೋಣ. ನಡಿ ಹಂಗೆ ಬರ್ತೀನಿ. ಬಾ ಹಂಗೆ, ನಾನು ಹೋಗ್ತಿರ್ತೀನಿ. ಲಸ್ಮಕ್ಕನ ಹೊಲಿಕ್ಕೆ ಹೋಗ್ತೀನಿ. ಬಾ ಬೇಗ, ಒಲೆ ಮುಂದೆ ಮಾಡ್ಕೊಂಡು ಕೂಕಬೇಡ ನೀನು. ಇಲ್ಲಿಲ್ಲ, ಬರ್ತೀನಿ. ನಡಿ ನಡಿ. ಆ ಕಡೆ ಇಲ್ಲೇ ನಿಂತ ಲಸ್ಮಕ್ಕ. ಲಸ್ಮಕ್ಕ ಲಸ್ಮಕ್ಕ ಯಾರು ಕೂಗ್ತಾರಲ್ಲ? ಗುಂಡಕಾಯಿಲೆ, ಬಾ ಗುಂಡಕಾಯಿ ಕಡಿಕೆ. ಯಾಕೆ ಹಬ್ಬ? ಹಬ್ಬೆನ ಆಗ್ತೈತಮ್ಮ. ಬಾ, ಅದೆಲ್ಲಿ ನಮ್ಮ ಹುಡುಗರು ಗಣೇಶ್ ಟಿಕ್ಕೆವಂತೆ, ಅಲ್ಲಿಗೆ ಹೋಗಿ ಬರೋಣ ಬಾ, ಪೂಜೆ ಮಾಡ್ತಾರಂತೆ. ಹೋಗಿ ಹೋಗವಿ. ನಂದು ಕೆಲ್ಸ ಇತ್ತಮ್ಮ. ಅದಕ್ಕಿಂತ ನಿಮ್ಮ ಹುಡುಗ ಏನಂದಿದ್ದ ಗೊತ್ತು? ದುಡ್ಡು ಇಸ್ಕೊಬೇಕಾರೆ ನೀನು ಪಲಾರಕ್ಕೆ ಜಾಸ್ತಿ ಇಸ್ಕೊಬೇಕಾದ್ರೆ ಬರ್ಬೇಡ, ಕಮ್ಮಿ ಇಸ್ಕೊಬೇಕಾದ್ರೆ ಬಾ ಅಂತಾನಲ್ಲ ನಿಮ್ಮ ಹುಡುಗ. ಬಾರೆ ಲಸ್ಮಕ್ಕ, ಹುಡ್ಕುಂದ ಏನು ಸಣ್ಣ ಹುಡ್ಕುಂದ ಸಲಾಡ್ಕೆ ಏನೋ ಹೇಳಿರ್ತಾನೆ. ಬಾ ಹೋಗೋಣ. ನಿಂಗಮ್ಗೂ ಹೇಳ್ ಬಂದಿದ್ದೀನಿ, ಸುಮಿತ್ರಮ್ಗೂ ಕರ್ಕೊಂಡು ಹಂಗೆ ಹೋಗೋಣ ಬಾ. ಸರಿ ನಡಿ, ಬಂದು ಬಾಗ್ಲಕ್ಕೆ ಬರ್ತೀನಿ. ಲೋ ಮಂಜ, ಇದೆಲ್ಲ ಊಟ ತರ ಬರ್ಲಿಲ್ಲ. ಬೇಗ ಪೂಜೆ ಮಾಡೋಣ ಅಂತಂದ್ರೆ ತಡಿಲ್ಲ, ಹೇಳ್ ಕಳ್ಸಿದೀನಿ, ಬರ್ತಾರೆ ಇನ್ನೇನು. ನೋಡ್ಗುಂಡಕಯ್ಯ, ಎಂತ ಚೆನ್ನಾಗ್ ಮಾಡಿ ಹುಡುಗರೆಲ್ಲ ಸೇರ್ಕೊಂಡು ಎಂತ ದೊಡ್ಡ ಗಣೇಶನ ತಂದವ್ರು ನೋಡು. ಬಲ್ ಚೆನ್ನಾಗ್ ಮಾಡ್ಯಾರಲ್ವೇ? ಕಡಮ್ಮ ಸುಮಿತ್ರಮ್ಮ, ಅವನು ಮಂಜ ಮತ್ತೆ ಇವನ್ನೆಲ್ಲ ಹುಡುಗರು ಎಲ್ಲ ಸೇರ್ಕೊಂಡು ಊರಾಗೆಲ್ಲವ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ದೊಡ್ಡ ಗಣೇಶನ ತತ್ತಿ ಅಂತಿದ್ರ. ನಾನು ಕೊಟ್ಟಿದ್ದೆ ದುಡ್ಡ ಒಂದಿಟ, ತಕೊಂಬರ್ರಿ ಅಂತಾನ. ಇನ್ನೇನ್ ಮಾಡೋಣ, ಬೇಕು ಬೇಕು ಅಂತಿದ್ವಾ, ಅದಕ್ಕೆ ಕೊಟ್ಟಿದ್ದೆ. ಬರ್ರಿ ಪೂಜೆ ಮಾಡೋಣ ಸರ್ಸರ್ನ. ಲಸ್ಮಕ್ಕ, ಹೋಗಿ ಪೂಜೆ ಮಾಡು. ಅಂಗಡಿ ತಟ್ಟೆ ಐತೆ, ಅಲ್ಲಿ ತಗೊಂಡು ಪೂಜೆ ಮಾಡಿ ಎಲ್ಲಾರು ಮಂಗಳಾರತಿ ಕೊಡು. ಯಾರ ಪ್ರಾರ್ಥನೆಗೆ ಆಡ್ರು ಮಂಜ? ಏನ ಗಣೇಶಂದ? ಗಜಾನನಂ ಭೂತಗಣಾಧಿ ಸೇವಿತಂ ಕಪಿಷ್ಟ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಒಪ್ಪುವಂತಹ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಎಲ್ಲಾರು ಮಂಗಳಾರತಿ ತಕೊಂಡ್ರಿ, ತಕೊಂಡು ಬರ್ರಿ ಆ ಕಡೆಗೆ ಪ್ರಸಾದ ಕೊಡ್ತಾರೆ, ಪ್ರಸಾದ ಇಸ್ಕೊಂಬಂದು. ಬಲ್ಲೆ ಬಲ್ಲೆ ಬಲ್ ಚೆನ್ನಾಗಿ ಕೂರ್ಸಿದ್ದೀರ ಕಣಲ್ಲ ಗಣೇಶನ್ನ. ಚೆನ್ನಾಗಿರತ್ ತಂದಿದ್ದೀರ ಗಣೇಶನ್ ಮಾತ್ರ. ಬಲ್ ಚೆನ್ನಾಗೈತಿ, ದೊಡ್ಡದಾಗೂ ಐತಿ. ಸರಿ ಸರಿ. ನೋಡದ್ದು ಅವನಿಗೆ ಕಮ್ಮಿನೇ. ಎಲ್ಲ ತಕ್ಕೂ ದುಡ್ಡು ಇಸ್ಕೊಂಡು ನೋಡಿ ಎಂತ ಗಣೇಶನ್ ತಕ ಬಂದವನಿ. ಪರವಾಗಿಲ್ಲ. ಈಗ ಗಣೇಶ್ ನಿಕ್ಕಿದ್ದಾಯ್ತಲ್ಲ, ದಿನ ಒಂದೊಂದು ಏನಾರ ಒಂದು ಪ್ರೋಗ್ರಾಮ್ಗಳನ್ನ ಮಾಡಬೇಕು. ಭಕ್ತಿಗೀತೆ ಅಂತೆ, ಭಾವಗೀತೆ ಅಂತೆ, ಆಮೇಲೆ ನಾಟಕ, ಇಂಥವೇನಾರ ಒಂದೊಂದು ಮಾಡ್ತಿರ್ಬೇಕು. ದಿನ ಪೂಜೆ ಮಾಡ್ಬೇಕು, ಪ್ರಸಾದ ಕೊಡ್ಬೇಕು.
ಪಲಾರ ಮಾಡಿ ಎಲ್ಲ ಮಾಡ್ಬೇಕು. ಉಕ್ಕಂತ ನಾಳಿಕೆ ನಿಂದೆ ಅರ್ಕತೆ ಹೇಳಿದೀನಿ ಗೌಡ್ರಿಗೆ. ನಾಳಿಕೆ ನಮ್ ತಾತಂದು ಅರ್ಕತೆ ಇರುತ್ತೆ, ಅರ್ಕತೆ ಮಾಡಿದ್ರೆ ತಮ್ಮ ತಾತ ಬರ್ರಿ ಅಂತ ಹೇಳಿದೀನಿ. ಎಲ್ಲ ಬರ್ತೀನಿ ಅಂದವ್ರೆ. ಇವತ್ತ ಇನ್ನೇನಿಲ್ಲ, ಪೂಜೆ ಅಷ್ಟೇ ಅಲ್ವಾ, ಅದಕ್ಕೆ ಪೂಜೆ ನಾವು ಮಾಡ್ಕೊಂತ ಇದೀವಿ. ಆಮೇಲೆ ನಾಳಿಕಿಂದ ದಿನ ಸಾಯಂಕಾಲ ಪೂಜೆ ಮಾಡ್ತೀವಲ್ಲ, ಅದಕ್ಕೆ ದಿನ ಒಂದೊಂದು ಪೂಜೆ ಆದ್ಮೇಲೆ ಏನಾರ ಒಂದೊಂದು ಫಂಕ್ಷನ್ ಆಗಿ ಮಾಡ್ತಾರಲ್ಲ, ಹಂಗೆ ಪ್ರೋಗ್ರಾಮ್ ಆಗಿ ಹಂಗೆ ಏನಾರ ಒಂದೊಂದು ಮಾಡೋಣ ಅಂತ ಅನ್ಕೊಂಡಿದೀವಿ. ಏ ಮಂಜ, ನಂಗೆ ಗಾಳಿ ಹರ್ಕತೆ ಮಾಡೋದು ಮಾತ್ರ ಇಟ್ಕೊಂಡು ಪಾಪ ಹಳೆ ಜ್ಞಾಪಕಕ್ಕೆ ಇಲ್ಲ ಅದೆಲ್ಲನ. ನೋಡಂತ ಮಾಡೋಣ. ನಂದೇ ಹೆಸರು ಕೊಡ್ಬೇಡ ಫಸ್ಟಿಗೆನೆ, ಯಾರ್ದಾರ ಬೇರೆ ಕೊಡು. ಆಮೇಕಿಂದ ಎಲ್ಲ ಜನ ಬಂದು ಕಾಯ್ಕೊಂಡು ಕೂಕೊಂಡಾರು ಹೆಂಗ. ಇಲ್ಕಂತ ನಿಂದೆ ಹೆಸರು ಕೊಟ್ಟಿರೋದು, ನೀನೇ ಮಾಡ್ತೀಯ ಅಂತ ಎಲ್ಲರಿಗೂ ಹೇಳಿದೀವಿ. ಎಲ್ಲ ಗೊತ್ತಿನಿ ಅಂದ ಜನ, ನೀನೇ ಮಾಡ್ಬೇಕು ಆಯ್ತಾ. ಸರಿ ಆಯ್ತು ಬಾ. ನಾನು ನೀನು ಇಬ್ರು ಮಾಡಿರತ್ತೆ, ನೀನು ನನ್ನ ಜೊತೆ ಬಂದು ಕೂಕ ಹೆಂಗ. ಉಕ್ಕಂತ ನೀನು ನಾನು ನಿಂದೇನೆ ಹೇಳ್ಕೊಂಡ್ ಬರ್ತೀನಿ ಹಂಗಂತಾನ ಆಯ್ತಾ. ಸರಿ ಕಣಪ್ಪ, ಹೆಂಗ ಒಳ್ಳೇದಾಗ್ಲಿ. ಗಣೇಶ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಬೇಡ್ಕೊಳ್ರಿ ಎಲ್ಲ ವಿದ್ಯಾ ಬುದ್ಧಿ ಕೊಡ್ಲಿ, ವಿದ್ಯೆಗೆ ಅಧಿಪತಿ ಅವನು ಗಣಪತಿ, ಒಳ್ಳೇದ್ ಮಾಡ್ಲಿ ಅಂತಾನ ಕೇಳ್ಕೊಳ್ರಿ. ಗುಣಕಯ್ಯ, ಏನ್ ಗೊತ್ತೇ, ಈಗ ಗಣೇಶ ಬಂದ್ರೆ ಒಂದು ತಿಂಗಳು ತಕ 15 ದಿವಸದ ಮ್ಯಾಲೆ ತಿಂಗಳು ತಕ ಇಕ್ಕೊಂಡು ಆಮೇಲೆ ಬಿಡ್ತಾರೆ. ಇದು ಗೌರಮ್ಮನ್ ಮಾತ್ರ ಯಾಕೆ ಬರೀ ಒಂದೇ ದಿವಸ ಇಕ್ಕೊಂಡು ಬಿಡ್ತಾರಲ್ಲ? ಸುಮಿತ್ರಮ್ಮ, ಅದಕ್ಕೂ ಒಂದು ಕತೆ ಐತಿ ಕೇಳು. ಏನ್ ಗೊತ್ತೆ, ಶಿವ ಕೈಲಾಸದವನಲ್ಲ ಶಿವ ಸ್ವಾಮಿ, ಅವನು ಹೆಂಡತಿ ಪಾರ್ವತಿ ಅಲ್ವಾ. ಪಾರ್ವತಿ ಅವನು ಅವ್ರ ಅಪ್ಪನ ಮನೆಗೆ ಹೋಗ್ಬೇಕು ಅಂತ, ಅವ್ರ ಮನೆಗೆ ಅಂತ ಹೊರಟ್ಕೋಕಂತಾಳೆ. ಕೇಳಿದ್ರೆ ಶಿವ ಒಪ್ಪಲ್ಲ, ಇಲ್ಲ ಬೇಡ ನೀನು ಹೋಗೋದು ಅಂತ. ಯಾಕೆ ಅಂದರೆ ಶಿವಂಗೆ ಅವ್ರ ಅಪ್ಪ, ಪಾರ್ವತಿರಪ್ಪ ಅವನು ಅವಮಾನ ಮಾಡಿರ್ತಾನೆ. ಆಮೇಕಿಂದ ಅವ್ರಿಗೂ ಒಂದು ಅಷ್ಟಕ್ಕಷ್ಟೇ. ಅದಕ್ಕೆ ಆಮೇಕಿಂದ ಬೇಡ ನೀನೇನು ಹೋಗೋದು ಅಂತ ಹೇಳ್ತಾನೆ ಅವನು. ಇಲ್ಲ ನಾನು ಹೋಗ್ಲೇಬೇಕು ಅಂತ ಹೊಳ್ತಾಳೆ. ಸರಿ ಆಯಿತು ಹೋಗು, ಅದೇ ಒಂದೇ ದಿನಕ್ಕೆ ವಾಪಸ್ ಬರ್ಬೇಕು ನೀನು ಅಂತ ಹೇಳ್ತಾನೆ. ಅದಕ್ಕೆ ಅವಳು ಒಪ್ಕೊಂಡು ಆಯಿತು ಬರ್ತೀನಿ, ಒಂದೇ ದಿವಸ ಹೋಗಿ ಬರ್ತೀನಿ ಅಂತ ಹೋಗ್ತಾಳೆ. ಆಮೇಕಿಂದ ಅವಳು ಹೋಗ್ತಾಳೆ, ಬೆಳಗಿಗೆ ಹೋಗ್ತಾಳೆ. ಬೆಳಗಿಗೆ ಹೋಗಿ ಸಾಯಂಕಾಲ ತನಕ ಇರ್ತಾಳೆ. ಸಾಯಂಕಾಲ ಆದರೂ ಯಾವಾಗಲೂ ಬರಲಿಲ್ವಲ್ಲ ಇವಳು ಗೌರಿ ಪಾರ್ವತಿ. ಹಂಗಾಗಿ ತಿರ್ಗಾ ಗಣೇಶನ ಕೂಗ್ತಾನೆ ಶಿವ. ಗಣೇಶ ಬಾರಪ್ಪಿಲ್ಲಿ, ನಿಮ್ಮ ಅಮ್ಮಯ್ಯ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೆ, ಬಂದಿಲ್ಲ, ಹೋಗಿ ಕರ್ಕೊಂಬೋಗು ಅಂತ ಕಳಿಸ್ತಾನೆ. ಆವಾಗ ಗಣೇಶ ಬರ್ತಾನೆ ಭೂಮಿಗೆ, ಇದಕ್ಕೆ ಕೈಲಾಸದಿಂದಲ್ಲ ಬಂದು ನೋಡ್ತಾನೆ. ಜನ ಎಲ್ಲ ಏನೇನೋ ಹಬ್ಬ ಉಣ್ಮೆ ಅಂತ ಏನೇನೋ ವಿಶಿಷ್ಟವಾದ ಭೋಜನಗಳನ್ನೆಲ್ಲ ಮಾಡಿಕ್ಕಿರ್ತಾರೆ. ಇದು ಮೋದಕಂತೆ, ಕಡುಬಂತೆ, ಚಕ್ಲಿ, ಕೋಡ್ಬಳೆಗಳಂತೆ, ಏನೇನೋ ಲಡ್ಡು ಎಲ್ಲ ಮಾಡಿಕ್ಕಿರ್ತಾರೆ. ಗಣಪತಿಗೆ ತಿನ್ನೋದು ಅಂದ್ರೆ ಬಲಿಷ್ಠ ಅಲ್ವಾ. ಅವನು ಬಂದನು ಅವ್ರ ಅಮ್ಮನ ಕರ್ಕೊಂಡು ಹೋಗೋಕ್ಕೆ ಮಾಡ್ತು ಬಿಡ್ತಾನೆ. ತಿರ್ಗಾ ಆಮೇಕಿಂದ ಒಂದಿನ ಆಗುತ್ತಲ್ಲ, ತಿರ್ಗಾ ಅವಾಗ ಗೌರಿಗೆ ಜ್ಞಾಪಕ ಬಂದ್ಬಿಡುತ್ತೆ. ನನ್ನ ಗಂಡ ಒಂದು ದಿವಸಕ್ಕೆ ಬಾ ಅಂತ ಹೇಳಿದ್ದ ಅಂತೇಳಿ ಅವಳು ಹೊರಟು ಬಿಡ್ತಾಳೆ ಕೈಲಾಸಕ್ಕೆ. ಗಣೇಶ್ ಬಂದನು, ಅವ್ರು ಮಾಡಿಕ್ಕಿದ್ರಲ್ಲ ಎಲ್ಲ ಭೋಜನಗಳನ್ನ, ವಿಧವಾದ ಸಿಹಿ ತಿಂಡಿ ಅವು ಇವು ಏನೇನೋ ಮಾಡಿಕ್ಕಿದ್ರಲ್ಲ, ತಿಂದ್ಕೊಂಡು ಒಂದು ತಿಂಗಳಾನ್ಗಟ್ಲೆ ಇಲ್ಲೇ ಇದ್ದು ಬಿಡ್ತಾನೆ. ಆಮೇಕಿಂದ ಜ್ಞಾಪಕ ಬರ್ತೈತಿ, ಅಯ್ಯೋ ದೇವ್ರೆ, ನಮ್ಮ ಅಪ್ಪ ನಮ್ಮ ಅಮ್ಮನ ಕರ್ಕೊಂಬ ಅಂತ ಕಳಿಸಿದ್ದ, ನಾನು ಇಲ್ಲೇ ಕೂತ್ಕೊಂಡೆ, ನಾನು ಬಂದು ಒಂದು ತಿಂಗಳಾತಲ್ಲ, ನಮ್ಮ ಅಮ್ಮ ಹೋದ್ರೆ ನಾನು ಹೋಗಿಲ್ಲ ಅಂತೇಳಿ ಆಮೇಲೆ ತಿಂಗಳ ಮೇಲೆ ಹೋಗ್ತಾನೆ ಅವನು. ಅವಾಗ ಅದಕ್ಕೆ ಈಗ ಗೌರಿ ಬಂದರೆ ಒಂದೇ ದಿವಸ ಇರೋದು, ಹೆಚ್ಚಿಗೆ ದಿವಸ ಇಕ್ಕೊಳ್ಳಲ್ಲ, ಒಂದೇ ದಿವಸ ಇಕ್ಕೊಂಡು ನೀರಾಗಿ ಬಿಟ್ಬಿಡ್ತಾರೆ. ಇದು ಗಣೇಶನ ಮಾತ್ರನ ತಿಂಗಳ ತಕ ಇಕ್ಕೋಬೋದು. ಅವನು ತಿಂಗಳ ತಕ ಇದ್ದು ಹೋಗ್ತಾನೆ ಆಮೇಕಿಂದ. ಇದು ಕತೆ. ವರ್ಷನೇ ಕೇಳಿದೆ ಕಣ್ಕೊಂಡಕ್ಕಯ್ಯ. ನೋಡು, ಇದಲ್ಲವ ಕೆಲವ್ರಿಗೆ ಗೊತ್ತೇ ಆಗಲ್ಲ, ನಮಗೆಲ್ಲ ಗೊತ್ತಿರಲಿಲ್ಲ. ಗೌರಮ್ಮ ಒಂದು ದಿವಸ ಇರ್ತಾಳೆ, ಯಾಕೆ ಒಂದು ದಿವಸ ಇರ್ತಾಳೆ ಅನ್ಕೊಂತಿದ್ವಿ. ಇದು ಕತೆ. ಶಿವ ಆಜ್ಞೆ ಮಾಡಿರ್ತಾನೆ ಒಂದು ದಿವಸಕ್ಕೆ ಬರಬೇಕು ಅಂತಾನ. ಅದಕ್ಕೆ ನೋಡು, ಅವಳು ಒಂದು ದಿವಸಕ್ಕೆ ಹೋಗ್ತಾಳೆ. ಬಲ್ ಚೆನ್ನಾಗೈತಿ. ಸಾಕಿತ್ತು ಕಣಜಿ ಕತೆ. ಆಯ್ತು ತಾತ, ಮರಿಬೇಡ, ನಾಳೆ ನಿಂದೆ ಹರ್ಕತೆ ಇರೋದು ಆಯ್ತಾ. ಸರಿ, ಬಂದು ಹರ್ಕತೆ ಮಾಡ್ಬೇಕು. ಸಂಜೆ 7 ಗಂಟೆಗೆ ಪೂಜೆ ಆಗ್ತೈತೆ. ಪೂಜೆ ಆಗ್ತಿದ್ದಂಗೆ ಪಲಾರ ಕೊಟ್ಮೇಲೆ ಹರ್ಕತೆ ಶುರು ಮಾಡ್ಬೇಕು ನೀನು ಆಯ್ತಾ. ಹೆಂಗ ನೋಡಿ, ನಾವ್ ಇಕ್ಕಿರೋ ಗಣೇಶ ಹೆಂಗೈತೆ ಅಂತಾನ. ಎಲ್ಲರಿಗೂ ಗಣೇಶನ ಹಬ್ಬದ ಶುಭಾಶಯಗಳು. ಹಂಗೆ ನಾಳಿಕೆ ಪ್ರೋಗ್ರಾಮ್ ಏನು ಅಂದ್ರೆ, ನಮ್ದು ನನ್ನ ತಾತಂದು ಹರ್ಕತೆ ಪ್ರೋಗ್ರಾಮ್ ಇರ್ತೈತೆ. ಎಲ್ರು ಮಿಸ್ ಮಾಡ್ರೆ ನಾಳಿಕೆ ನೋಡ್ರಿ ಆಯ್ತಾ. ಧನ್ಯವಾದಗಳು. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆಯ್ತಾ.